ಬೆಂಗಳೂರಿನಲ್ಲಿ ನೂರಾರು ಜನ ಪಿಂಚಣಿ ಹಣ ಸಿಗದೆ ನಿತ್ಯ ಬ್ಯಾಂಕ್ ತಹಶೀಲ್ದಾರರ ಕಚೇರಿಗೆ ಅಲೆದಾಡುತ್ತಿದ್ದಾರೆ. ಎನ್ಪಿಎಸ್ಗೆ ಆಧಾರ್ ಜೋಡಣೆ ಮಾಡದವರಿಗೆ ಪಿಂಚಣಿ ಹಣ ಸಿಗುತ್ತಿಲ್ಲ. ಪಿಂಚಣಿ ಜಮೆಯಾಗದ ಕಾರಣ ಬಹುತೇಕ ಫಲಾನುಭವಿಗಳು ಆತಂಕಕ್ಕೀಡಾಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಪಿಂಚಣಿ ಹಣ ಸಿಗದೆ ಫಲಾನುಭವಿಗಳ ಪರದಾಟ. ಆಧಾರ್ ಜೋಡಣೆ ಮಾಡದವರಿಗೆ ಸಿಗ್ತಿಲ್ಲ ಪಿಂಚಣಿ ಹಣ. ಮಾಹಿತಿ ಕೊರತೆಯಿಂದ ಗೊಂದಲದಲ್ಲಿರುವ ಜನ. ವಿವಿಧ ಮಾಸಾಶನಗಳು ಸರಿಯಾದ ಸಮಯಕ್ಕೆ ವಿತರಣೆಯಾಗದೆ ಸಾವಿರಾರು ಫಲಾನುಭವಿಗಳು ಮಾಹಿತಿಗಾಗಿ ಪೋಸ್ಟ್ ಆಫೀಸ್, ಬ್ಯಾಂಕ್, ತಹಶೀಲ್ದಾರ್ ಕಚೇರಿಗೆ ಅಲೆದಾಡುತ್ತಿದ್ದಾರೆ. ಕಂದಾಯ ಭವನದ ಬೆಂಗಳೂರು ಉತ್ತರ ತಾಲೂಕು ಕಚೇರಿಗೆ ನಿತ್ಯ ನೂರಾರು ಜನ ಮಾಸಾಶನ ಹಣ ಬರ್ತಿಲ್ಲ ಅಂತ ಬರ್ತಾ ಇದ್ದಾರೆ. ಎನ್ಪಿಸಿಐಗೆ ಆಧಾರ್ ಜೋಡಣೆ ಮಾಡದವರಿಗೆ ಮಾಸಾಶನದ ಹಣ ಸಿಗ್ತಿಲ್ಲ. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಕೆವೈಸಿ ಮಾಡಿಸುವುದು ಜನವರಿಯಿಂದ ಕಡ್ಡಾಯವಾಗಿದೆ. ಈ ಬಗ್ಗೆ ಅರ್ಜಿದಾರರಿಗೆ ಮಾಹಿತಿ ಇಲ್ಲ. ಸುಮಾರು ಜನ ಎನ್ಪಿಸಿಗೆ ಕೆವೈಸಿ ಮಾಡಿಸಿಲ್ಲ. ಹೀಗಾಗಿ ಪಿಂಚಣಿ ಹಣ ಸಿಗದೆ ನಿತ್ಯ ಅಲೆದಾಡುತ್ತಿದ್ದಾರೆ. 6 ತಿಂಗಳಿಂದ ಬಂದಿಲ್ಲ ಸರ್. ಯಾಕೆ ಅಂತ ಗೊತ್ತಿಲ್ಲ. ಇವಾಗ ಪೋಸ್ಟ್ ಆಫೀಸಿಗೆ ಮಾಡಿಸಿದ್ವಿ, ಅದಾಯಿತು. ಬ್ಯಾಂಕಿಗೆ ಮಾಡಿಸಿದ್ವಿ, ಅದಾಯಿತು. ಅವ್ರು ಅದೇನೇನೋ ಮಾಡಿಸ್ಬೇಕು ಅಂತೇಳಿ ಅದು ಮಾಡಿಸ್ಕೊಂಬಂದ್ಕೊಟ್ರಿ, ಅದು ಆಗಿಲ್ಲ ಅಂತಾರೆ. ಇವಾಗ ಅದೇನು ಮಾಡ್ತಾರೆ ಗೊತ್ತಿಲ್ಲ. ನಮ್ಗೆ ಯಾರೂ ಇಲ್ಲ. ನಾವು ಇರೋದು ನಾನು, ನಮ್ಮ ಯಜಮಾನ್ರು ವಯಸ್ಸಾದವರು. ನಾವೇನು ಮಾಡಬೇಕು? ಮೂರನೇ ತಿಂಗಳಲ್ಲಿ ಬಂದಿದ್ದು, ಇದುವರೆಗೂ ಬಂದಿಲ್ಲ. ಆಧಾರ್ ಲಿಂಕ್ ಮಾಡಿಸ್ಕೊಂಬಂದಿದ್ರು, ಅದನ್ನ ಮಾಡಿಸಿ ಅಲ್ಲಿ 20 ತಿಂಗಳಾಗೋಯ್ತು, ಇನ್ನೂ ಬಂದಿಲ್ಲ. ತಿರುಗಿ ಒಂದು ಬೆನ್ನು ಆಪ್ರೇಷನ್ ಆಗಿದೆ. ನಾನು ತಿಂತ್ಕೊಳಕ್ಕಾಗಲ್ಲ, ಕುಂತ್ಕೊಳಕ್ಕಾಗ್ತಲ್ಲ. ಎಷ್ಟು ಸಲ ಬಂದಿದೆ? ಇಲ್ಲಿಗೆ 4 ಸರ್ತಿ ಆಗೋಯ್ತು ಸರ್. ಅಲ್ಲಿ ನೋಡಿ, ಇಲ್ಲಿ ಡೇಟ್ ವರ್ಕ್ ಕೊಟ್ಟವ್ರೆ. ಯಾವತ್ತೊಂದು ಬಂದು ಅದಕ್ಕೆ ಮೊದಲು ಬಂದು. ಸರ್ಕಾರ ವೃದ್ಧಾಪ್ಯ ವೇತನ, ವಿಧವಾ ಪಿಂಚಣಿ, ಅಂಗವಿಕಲ, ಸಂಧ್ಯಾ ಸುರಕ್ಷಾ, ಮನಸ್ವಿನಿ ಸೇರಿ ವಿವಿಧ ಮಾಸಾಶನಗಳನ್ನು ನೀಡುತ್ತಿದೆ. ಇದೀಗ 5-6 ತಿಂಗಳಿಂದ ಫಲಾನುಭವಿಗಳ ಖಾತೆಗೆ ಮಾಸಾಶನ ಜಮಾ ಆಗ್ತಿಲ್ಲ. ಹೀಗಾಗಿ ಅವರು ನಿತ್ಯ ಪಾಸ್ಬುಕ್ ಹಿಡಿದು ಓಡಾಡುವಂತಾಗಿದೆ. ಜುಲೈನಿಂದ ಈವರೆಗೆ ಪಿಂಚಣಿ ಜಮೆಯಾಗದ ಕಾರಣ ಬಹುತೇಕರು ಆತಂಕಕ್ಕೀಡಾಗಿದ್ದಾರೆ. ತಮ್ಮನ್ನು ಯೋಜನೆಯಿಂದ ಕೈಬಿಡಲಾಗಿದೆಯೇ ಎಂಬ ಚಿಂತೆಯಲ್ಲಿ ನಿತ್ಯವೂ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿ ಖಾತೆ ಮಾಹಿತಿ ಪಡೆಯುತ್ತಿದ್ದಾರೆ. ಲಾಸ್ಟ್ ಇಯರ್ ಜೂನಿಂದ ಬರ್ತಾ ಇತ್ತು, ಒಂದು 4 ತಿಂಗಳು ಬಂತು. ಜನವರಿಯಿಂದ ನನಗೆ ಬಂದೇ ಇಲ್ಲ. ನಾನು ಬಂದರೆ ನನ್ನ ಬ್ಯಾಂಕ್ ಅಕೌಂಟ್ ಬೇಡ, ಪೋಸ್ಟ್ ಆಫೀಸ್ ಅಕೌಂಟ್ ಬೇಕಂತ ಹೇಳಿದ್ರು. ನನ್ನ ಅಕೌಂಟ್ ಓಪನ್ ಮಾಡಿ ಬಂದರೆ ಈಗ ಏನೋ ಲಿಂಕ್ ಮಾಡಿ ಆಮೇಲೆ ಅದು ಬರುತ್ತೆ, ಇಲ್ಲಾಂದರೆ ಬರಲ್ಲ ಅಂತಾರೆ. ಅದು ಏನೇನು ತಿರುಗಿಸ್ತೋ ಗೊತ್ತಾಯಿಲ್ಲ. ನಾವು 4 ತಿಂಗಳಿಂದ ಬಂದಿಲ್ಲ. ಮುಂಚೆ 3 ತಿಂಗಳು ಬಂದಿಲ್ಲ, ಆಮೇಲೆ ಬಂದಿದೆ. ಇವಾಗ 4 ತಿಂಗಳಿಂದ ಬಂದಿಲ್ಲ. ಇನ್ನು ಯಾವ್ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಪಿಂಚಣಿ ಹಣ ನೀಡಲಾಗುತ್ತಿತ್ತು ಅಂತ ನೋಡುವುದಾದ್ರೆ, ಯಾವ ಯೋಜನೆಗೆ ಎಷ್ಟು ಹಣ? ಸಂಧ್ಯಾ ಸುರಕ್ಷಾ 1,200 ರೂಪಾಯಿ, ಮೈತ್ರಿ ಯೋಜನೆ 600 ರೂಪಾಯಿ, 45% ವಿಕಲಚೇತನ 800 ರೂಪಾಯಿ, 75% ವಿಕಲಚೇತನರಿಗೆ 1,400 ರೂಪಾಯಿ, ಸಂಪೂರ್ಣ ವಿಕಲಚೇತನರಿಗೆ 2,000 ರೂಪಾಯಿ, ಇಂದಿರಾ ಗಾಂಧಿ ರಾಷ್ಟ್ರೀಯ ಪಿಂಚಣಿ 600 ರೂಪಾಯಿ, 65 ವರ್ಷ ಮೇಲ್ಪಟ್ಟವರಿಗೆ 1,200 ರೂಪಾಯಿ, ಮನಸ್ವಿನಿ ಯೋಜನೆಗೆ 600 ರೂಪಾಯಿ, ವಿಧವಾ ಯೋಜನೆ 800 ರೂಪಾಯಿ, ರೈತ ಆತ್ಮಹತ್ಯೆ ಕೇಸ್ಗೆ 2,000 ರೂಪಾಯಿ ಪಿಂಚಣಿ ನೀಡಲಾಗುತ್ತಿತ್ತು. ಇಲಾಖೆಯಿಂದಲೂ ಹಲವು ಬಾರಿ ಕೆವೈಸಿ ಆಧಾರ್ ಲಿಂಕ್ ಜೋಡಿಸುವಂತೆ ಮನವಿ ಮಾಡಲಾಗಿತ್ತು. ಆದರೆ ಫಲಾನುಭವಿಗಳಿಗೆ ಮಾಹಿತಿ ಇಲ್ಲದೆ ಕೆವೈಸಿ ಮಾಡಿಸಿರಲಿಲ್ಲ. ಇಂಥವರಿಗೆ ಇದೀಗ ಮಾಸಾಶನ ಸಿಗುತ್ತಿಲ್ಲ. ಬೆಂಗಳೂರು ಉತ್ತರ ತಾಲೂಕು ಕಚೇರಿಯ ಮಾಸಾಶನ ವಿಭಾಗದ ಸಿಬ್ಬಂದಿಯೇ ಫಲಾನುಭವಿಗಳಿಗೆ ಫೋನ್ ಮಾಡಿ ಈ ಬಗ್ಗೆ ಮಾಹಿತಿ ನೀಡುತ್ತಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.